ನಮಸ್ಕಾರ ವೀಕ್ಷಕರೇ, ರಾಜಧಾನಿ ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಅನ್ನುವಂಥದ್ದು ಸಾಕಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಕಸವನ್ನು ಎಲ್ಲಿ ಬೇಕಲ್ಲಿ ಬಿಸಾಕ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಗ್ರೇಟರ್ ಬೆಂಗಳೂರು ಅಥವಾ BBMP ಅಂತ ನಾವೇನು ಕರಿತೀವಿ, ಇಲ್ಲಿರುವಂತಹ ಅಧಿಕಾರಿಗಳು ಕಸವನ್ನು ಬೇರೆ ಎಲ್ಲೂ ಚೆಲ್ಲಬಾರ್ದು ಅಂಥೇಳಿ ಬಹಳಷ್ಟು ಕಡೆಗಳಲ್ಲಿ ದಂಡವನ್ನು ಕಟ್ಟಿಸ್ಕೊಳ್ತಾ ಇದ್ದರೂ ಕೂಡ ಕಸವನ್ನು ಎಸಿತಾ ಇರುವಂಥದ್ದು ಎಲ್ಲೂ ಕೂಡ ನಿಲ್ತಾ ಇಲ್ಲ. ಹಾಗಾದರೆ ಈ ಕಸವನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು, ನಾವು ನಮ್ಮ ಮನೆಗಳಲ್ಲಿ ಹಸಿ ಕಸ ಒಣ ಕಸ ಯಾವ ರೀತಿ ಸಪ್ರೇಟಾಗಿ ಬೇರ್ಪಡಿಸಿ ಅದನ್ನು ನಾವು ಈ ವೇಸ್ಟೇಜ್ ಸೆಂಟರ್ಗಳಿಗೆ ಕೊಡಬೇಕು ಎನ್ನುವಂತಹ ವಿಚಾರ ಯಾರ ತಲೆಗೂ ಕೂಡ ಹೋಗ್ತಾ ಇಲ್ಲ. ನಾನೀಗ RV ಮೆಟ್ರೋ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರ್ತಕ್ಕಂತಹ ತ್ಯಾಜ್ಯ ವಿಲೇವಾರಿ ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಆ ಸೆಂಟರಲ್ಲಿ ಡ್ರೈ ವೇಸ್ಟೇಜ್ ಮೆಟೀರಿಯಲ್ನ ಅವರು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಾರೆ, ಹೇಗೆ ನಿರ್ವಹಣೆಯನ್ನು ಮಾಡ್ತಾರೆ, ಮತ್ತು ಅದನ್ನು ಅವರು ಮಾಡಿ ಎಲ್ಲಿ ಕಳಿಸ್ತಾರೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನಾವೀಗ ಡ್ರೈವ್ ಸೆಂಟರ್ಗೆ ಹೋಗೋಣ. ಮನ್ಸೂರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ ಸರ್. ಓಕೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಸದ ಸಮಸ್ಯೆ ಆಗ್ತಾ ಇದೆ, ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಹೆಂಗೆ ನಿರ್ವಹಣೆ ಮಾಡೋದು, ಏನು ಎತ್ತು ಅಂತ ಒಂದಿಷ್ಟು ನಮಗೆ ಬನ್ನಿ ಸರ್, ನೋಡಿ ನಾವು ಯಾವ ಥರ ಸಗ್ರಿಗೇಷನ್ ಮಾಡ್ತಾ ಇದ್ದೀವಿ ಅಂತ ನೀವು ನಿಮ್ಮ ಒಂದು ಮುಖಾಂತರ ಜನರು ನೋಡ್ಬೋದು, ನೀವು ನೋಡ್ಬೋದು. ಬನ್ನಿ, ಅದ್ರ ಯಾವ ವಿಧಾನ ಇದೆ, ಯಾವ ಥರ ಸಗ್ರಿಗೇಷನ್ ಆಗುತ್ತೆ, ಎಷ್ಟು ಕ್ಯಾಟಗರಿ ಇದೆ, ನಾವು ಒಂದೊಂದು ಇಂಚಾಗಿ ನಿಮಗೆ ತಿಳಿಸ್ತೀವಿ ಸರ್. ಮನ್ಸೂರ್ ಸರ್, ಕಸದ ಉತ್ಪಾದನೆ ನನ್ನ ಪ್ರಕಾರ ನಮ್ಮ ಮನೆಗಳೇ. ಅಲ್ಲಿಂದ ಶುರುವಾಗುವಂಥ ಕಸವನ್ನು ನಾವು ಹೆಂಗೆ ಏನು ಮಾಡಬೇಕು, ಏನು ಎತ್ತು ಅನ್ನುವಂಥದ್ದನ್ನು ಒಂದೊಂದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ಸೊ ಮುಖ್ಯವಾಗಿ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸ 3 ಥರ ಕಸವನ್ನು ನಾವು ವಿಂಗಡಣೆ ಮಾಡಬೇಕು. ಅದರಲ್ಲಿ ಮೊದಲನೇ ಕಸ ಬಂದು ಹಸಿ ಕಸ ಆಗುತ್ತೆ, ಎರಡನೇ ಕಸ ಬಂದು ಪೇಪರ್, ಪ್ಲಾಸ್ಟಿಕ್ಕು ಈ ಥರ ಒಂದು ಡ್ರೈ ವೇಸ್ಟ್ ಆಗುತ್ತೆ, ಮೂರನೇದು ಬಂದು ನಮಗೆ ಮೆಡಿಕಲ್ ವೇಸ್ಟ್ ಆಗುತ್ತೆ, ಅದು ಬಂದು ರಿಜೆಕ್ಟ್ ಕಸ ಅಂತೀವಿ. ಫಸ್ಟು ನಾನು ವೆಟ್ ವೇಸ್ಟ್ ಅಂತ ಏನು ಹೇಳಿದೆ, ಹಸಿ ಕಸ ಅಂತ, ಅದರಲ್ಲಿ ಬಂದು ವೆಜಿಟೇಬಲ್ಸು ಸೇರುತ್ತೆ, ನಮ್ಮ ಒಂದು ತಿನ್ನೋ ಪದಾರ್ಥನೂ ಸೇರುತ್ತೆ, ಬೇಕ್ರಿ ಐಟಮ್ಸ್ಗಳೆಲ್ಲ ಸೇರುತ್ತೆ, ಅದಕ್ಕೆ ಹೇಳ್ತೀವಿ ನಾವು ವೆಟ್ ವೇಸ್ಟು ಅಂತ. ಸೊ ಎರಡನೇದು, ನಾವು ಅದು ತರುವಾಗ ಪಾರ್ಸಲ್ ಬರುತ್ತೆ. ಇವಾಗ 1 ಪೌಂಡ್ ಬ್ರೆಡ್ ತೊಗೊಂಡ್ರೆ ಆಲ್ಮೋಸ್ಟ್ 1 ಕವರ್ ಇರುತ್ತೆ, ತಿರ್ಗಿ ಅದನ್ನ ಒಂದು ಹಿಡ್ಕೊಳ್ಳೋಕ್ಕೆ ಒಂದು ಕ್ಯಾರಿ ಬ್ಯಾಗ್ ತೊಗೊಳ್ತೀವಿ. ಅದೇ ರೀತಿಯಲ್ಲಿ ಪೇಪರು, ಪೆನ್ನು, CD ಕ್ಯಾಸೆಟ್ಟು, ಈ ವೇಸ್ಟು ಈ ಥರದೆಲ್ಲ ಇದೆ. ಬಟ್ ಈ ವೇಸ್ಟೂ ಬೇರೆ ಕ್ಯಾಟಗರಿ ಆಗುತ್ತೆ. ಬಟ್ ಸದ್ಯಕ್ಕೆ ಜನಗಳಿಗೆ 3 ಕಸ ಸಪ್ರೇಟ್ ಮಾಡೋದೇ ಒಂದು ತುಂಬ ದೊಡ್ಡ ತಲೆನೋವು ಅಂತ ತಿಳ್ಕೊಂಡಿರ್ತಾರೆ. ಸೊ ಅದೊಂದು ನಿಮಗೆ ಡ್ರೈ ವೇಸ್ಟ್ ಅಂತ ಹೇಳ್ಬೋದು. ಸೊ ಮೂರನೇದು ಬಂದು ಮೆಡಿಕಲ್ ವೇಸ್ಟು, ಹಜಾರ್ಡಸ್ ವೇಸ್ಟು. ಇದು ಯಾವ ಥರ ಉತ್ಪತ್ತಿ ಆಗುತ್ತೆ ಅಂತಲೂ ನೀವು ಪ್ರಶ್ನೆ ಮಾಡ್ಬೋದು. ಇವಾಗ ನಮಗೆ ಮಕ್ಕಳಿದ್ರೆ ಹಗೀಸು, ವಯಸ್ಸಾದವ್ರಿಗೆ ಹಗೀಸು, ಆಮೇಲೆ ಶುಗರ್ ಪೇಷಂಟ್ ಇದ್ದರೆ ಅದಕ್ಕೂ ಒಂದು ಇಂಜೆಕ್ಷನ್ ತೊಗೋಬೇಕಂದ್ರೆ ಮನೆಯಲ್ಲಿ ಅದು ಒಂದು ವೇಸ್ಟು. ಆಮೇಲೆ ಕೈ ಕುಯ್ಕೊಳ್ತು, ಕೈ ಒಂದು ಡ್ಯಾಮೇಜ್ ಆಯಿತು, ಪ್ರತಿದಿನ ನಾವು ಆಸ್ಪತ್ರೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಮಾಡ್ಕೊಳ್ತೀವಿ. ಈ ಥರ ಒಂದು ಕಸನ ನಾವು ರಿಜೆಕ್ಟ್ ಕಸ ಅಂತ ಮೆಡಿಕಲ್ ಕಸಕ್ಕೆ ಸೇರಿಸ್ತೀವಿ ಸರ್. ಓಕೆ ಸರ್, ಈಗ ನೀವು ಹಸಿ ಕಸ ಒಣ ಕಸ ಅಂತ ಹೇಳಿದ್ರಿ. ಇದನ್ನು ಮನೆಗಳಲ್ಲಿ ಹೆಂಗೆ ನಿರ್ವಹಣೆ ಮಾಡಬೇಕು, ಏನು ಎತ್ತು ಅಂತ? ಯಾಕಂದರೆ ಸಾಮಾನ್ಯವಾಗಿ ನನ್ನ ತಲೆಯಲ್ಲೂ ಇರೋದು, ನಾನು ನನ್ನ ಮನೆಯೇ ಶುರು ಮಾಡ್ತೀನಿ. ಕಸ ಅಂದ ತಕ್ಷಣ ಒಂದು ಬಕೆಟಲ್ಲಿ ಎಲ್ಲವನ್ನೂ ಹಾಕ್ಬಿಡ್ತೀವಿ ನಾವು. ಸೊ ಹಂಗೆ ಹಾಕಿದರೆ ಆಗೋ ಅಪಾಯ ಏನು, ಯಾಕೆ ಪ್ರತ್ಯೇಕ ಮಾಡಬೇಕು ಅಂತ ನೀವು ಹೇಳ್ತೀರಿ ಅಂತ? ಅಷ್ಟು ಸಮಯ ಎಲ್ಲಿರುತ್ತೆ ನಮಗೆ ಅಂತ ಸರ್? ಮುಖ್ಯವಾಗಿ ನೀವು ಒಂದೇ ಡಸ್ಟ್ಬಿನ್ ಇಟ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಇಟ್ಬಿಟ್ರೆ ಸೊಳ್ಳೆ, ಹುಳ, ವಾಸನೆ ಉತ್ಪತ್ತಿಯಾಗಿ ನಿಮಗೇನೆ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ನೋಡ್ಕೊಳ್ಳಿ, ನೀವು ಎಕ್ಸಾಂಪಲ್ ನೀವು ನಿಮ್ಮ ಮನೆಯಲ್ಲೇ ನೋಡ್ಬೋದು. ಒಂದು ದಿನ ನೀವು ಪೇಪರ್, ಪ್ಲಾಸ್ಟಿಕ್ಕು, ಹಸಿ ಕಸ, ಆಮೇಲೆ ರಿಜೆಕ್ಟ್ ಕಸ 3 ಒಂದೇ ಡಸ್ಟ್ಬಿನಲ್ಲಿ ಹಾಕಿದ್ರೆ ಆರಾಮಾಗಿ ನಿಮ್ಮ ಮನೆಯಲ್ಲಿ ಸೊಳ್ಳೆ, ಹುಳ, ವಾಸನೆ ಇದು 3 ಬಂದರೆ ನಿಮಗೆ ಆ ವಾಸನೆ ಸೋಕಿದಾಗ, ಆ ಸ್ಮೆಲ್ಲೆಲ್ಲ ಬಂದು ನೀವು ಸೋಕಿದಾಗ ನಿಮಗೆ ಉಸಿರಾಟಕ್ಕೆ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಓಕೆ, 3 ಕಸ ಪ್ರತ್ಯೇಕ ಮಾಡ್ತಾರೆ. ಪ್ರತ್ಯೇಕ ಮಾಡಿದ ಮೇಲೆ ಎದುರಾಗೋ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಬೆಂಗಳೂರಂಥ ಪ್ರದೇಶದೊಳಗಡೆ ಅದನ್ನ ಎಲ್ಲಿ ಹೋಗಿ ಹಾಕಬೇಕು? ಯಾಕೆಂತ ಹೇಳಿದ್ರೆ, ಈಗ ಪ್ರಾಕ್ಟಿಕಲಾಗಿ ನಾನು ಹೇಳೋದಾದರೆ, ಈ ಮನೆಗಳಿಗೆ ಬೆಳಗ್ಗೆ ಕಸ ಬರುತ್ತೆ, ನಾನಿಲ್ಲ ಅಂತ ಹೇಳಲ್ಲ, ಬಟ್ ಅದು ರೈಟ್ ಟೈಮ್ ಬರೋಲ್ಲ. ಎಷ್ಟೋ ಜನ ಆಫೀಸ್ಗಳಿಗೆ ಹೋಗಬೇಕು, ಕಸ ಅಲ್ಲಿ ಮನೆ ಮುಂದೆ ಇಟ್ಟು ಹೋಗ್ತಾರೆ. ಸೊ ಅವ್ರು ತೆಗೊಳ್ಬೋದು, ತೆಗೆದುಕೊಳ್ಳೋದೇನೂ ಇರ್ಬೋದು, ಅಥವಾ ಏನೋ ಬಂದಲ್ಲಿ ದನ ಕರುಗಳು ಚೆಲ್ಲಿ ಹೋಗಿರುವಂಥ ಉದಾಹರಣೆಗಳು ಕೂಡ ಭಾಳಷ್ಟು ಕಡೆಗಳಿರ್ತವೆ. ಸೊ ಈ ರೀತಿ ಡ್ರೈವ್ ಸೆಂಟ್ರಿಗೆ ತಂದು ಹಾಕಬೇಕಾದ್ರೆ ಅದಕ್ಕೆ ಏನು ಪ್ರೊಸೀಜರ್ ಇದೆ, ಮತ್ತು ಬೆಂಗಳೂರಿನಲ್ಲಿ ಎಷ್ಟು ಕಡೆಗಳಲ್ಲಿ ಆ ಥರದ ಡ್ರೈವ್ ವೇಸ್ಟೇಜ್ ಸೆಂಟ್ರ್ಗಳಿದ್ದಾವೆ ಅಂತ? ಬೆಂಗಳೂರಲ್ಲಿ ಇವಾಗ ಇರೋದು 198 ವಾರ್ಡು, 165 ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರು. ಇದು ನಮ್ಮ ಸಿಟಿಸನ್ಸ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ನಮ್ಮ ಜೊತೆಲಿ ವಾಲಂಟ್ರಿಯಾಗಿ ಸುಮಾರು ಸಿಟಿಸನ್ಸ್ ಕೆಲಸ ಮಾಡಿದ್ದಾರೆ. ದಿನನಿತ್ಯ ನನ್ನ ಒಂದು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಿಂದ 3 ವೆಹಿಕಲ್ ಹೋಗುತ್ತೆ. ನನ್ನ ವಾರ್ಡಲ್ಲಿ
13,000 ಚಿಲ್ಲರೆ ಮನೆ ಇದೆ. ಸೊ ನಾವು ಸೋಮವಾರ, ಗುರುವಾರ, ಮಂಗಳವಾರ, ಶುಕ್ರವಾರ, ಬುಧವಾರ, ಶನಿವಾರ ಈ ಥರ ವಾರಕ್ಕೆ 2 ಸತಿ ನಮ್ಮ ವೆಹಿಕಲ್ ಹೋಗಿ ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತೀವಿ. ಇದರಲ್ಲಿ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಅದು ನನಗೆ ತುಂಬ ಸಂತೋಷವಾಗಾಯಿತು. ಮನೆಗಳಲ್ಲಿ ಆಫೀಸ್ಗಳಿಗೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಹತ್ರ ನಾವು 1-2 ನಿಮಿಷ ಟೈಮ್ ಕೊಟ್ಟು ಮಾತಾಡಿ ಅವ್ರ ಗೇಟ್ ಪಕ್ಕದಲ್ಲೋ ಮೆಟಲ್ ಕೆಳಗಡೆನೋ ಸೈಡಲ್ಲಿ ಇಟ್ಬಿಟ್ರೆ, ನಾವು ಬೆಳಿಗ್ಗೆ 6:30ಇಂದ ಮಧ್ಯಾಹ್ನ 2 ಗಂಟೆವರೆಗೂ ಸಮಯ ಇದೆ. ಆ ಸಮಯದಲ್ಲಿ ನಾವು ಖುದ್ದಾಗಿ ಯೂನಿಫಾರ್ಮ್ ಇರುತ್ತೆ. ಇವತ್ತು ಜಯನಗರದಲ್ಲಿ ಪ್ರತಿ ಮನೆಯಲ್ಲೂ ಪ್ರತಿ ಬೀದಿಯಲ್ಲೂ ಕ್ಯಾಮ್ರಾ ಇದೆ. ಸೊ ನನಗೆ ಹಲವಾರು ಕಂಪ್ಲೇಂಟ್ಸು ಬಂದಿದೆ, ಇಲ್ಲ ಅಂತೇಳಿಲ್ಲ. ಯಾಕಂದರೆ ಹುಡುಗರು ಕೆಲವು ಜಾಗದಲ್ಲಿ ತಪ್ಪು ಮಾಡಿಬಿಡ್ತಾರೆ, ಗೇಟ್ ಓಪನ್ ಮಾಡಿಬಿಟ್ಟು ಡ್ರೈವೇಜ್ ತೊಗೊಬಿಟ್ಟು ಗೇಟ್ ಹಾಕದೆ ಬಂದುಬಿಡ್ತಾರೆ. ಸೊ ಅವರು ನನಗೆ ಕಂಪ್ಲೇಂಟ್ನ ರೈಸ್ ಮಾಡ್ತಾರೆ. ಸೊ ನನ್ನ ಮೊಬೈಲ್ ನಂಬರು 70% ನಮ್ಮ ವಾರ್ಡಲ್ಲೂ ಇದೆ. ನಾವು ಗಾಡಿ ಮೇಲೂ ಬರ್ದಿಕ್ಕಿದ್ದೀವಿ. ಆಮೇಲೆ ಒಣತ್ಯಾಜ್ಯ ಗಾಡಿ ಅಂತ ಅದರಲ್ಲಿ ಮೆನ್ಷನು ಮಾಡಿದ್ದೀವಿ. ಸುಮಾರು 3 ತಿಂಗಳಿಗೊಂದು ಸತಿ ಡ್ರೈವೇಜ್ಗೆ ಸ್ಟೂಡೆಂಟ್ನ ಕರ್ಕೊಂಡೋಗಿ ಎಕ್ಸ್ಪ್ಲೇನು ಮಾಡಿದ್ದೀವಿ. ಮುಖ್ಯವಾಗಿ ಸಿಟಿಸನ್ಸ್ಗೆ ಸರ್ವಿಸ್ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲೂ ಇರಬೇಕು, ನಮ್ಮ ಕೆಲಸದ ಮೇಲೆ ಕಾಳಜಿನೂ ಇರಬೇಕು ಸರ್. 2 ನಿಮಿಷ ಮಾತಾಡಿದ್ರೆ ಆ 3 ಥರ ಕಸನ ಸಿಟಿಸನ್ಸ್ ಮನೆಯಲ್ಲಿ ಸೆಗ್ರಿಗೇಷನ್ ಮಾಡೋಕ್ಕೆ ಖಂಡಿತ ಒಪ್ಕೊಳ್ತಾರೆ ಸರ್. ಈಗ ಓಕೆ, ನೀವು ಹೇಳಿರೋ ಅಂಶಗಳ ಆಧಾರದಲ್ಲಿ ಪ್ರಜ್ಞಾವಂತರು ಅಥವಾ ತಿಳುವಳಿಕೆ ಇರುವಂಥವರು ಅಥವಾ ಆರ್ಡಿನರಿ ಪೀಪಲ್ಸ್ ಕಸವನ್ನು ಪ್ರತ್ಯೇಕ ಮಾಡಿ ನಿಮ್ಮ ಡ್ರೈವ್ ಸೆಂಟ್ರಿಗೆ ತಂದು ಕೊಡ್ತಾರೆ. ಇಲ್ಲಿ ತಂದಾದಮೇಲೆ ಅದರ ನಿರ್ವಹಣೆಯನ್ನು ಹೆಂಗೆ ಮಾಡ್ತೀರಿ, ಏನೇನು ಕೆಲಸ ಇಲ್ಲಿರುತ್ತೆ ಅಂತ? ಸರ್, ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಡ್ರೈ ವೇಸ್ಟ್ ಬಂದ ಮೇಲೆ ಅದರಲ್ಲಿ ಬಂದು ಟೋಟಲ್ ಆಗಿ 72 ಕ್ಯಾಟಗರಿ ಅಂತ ಒಂದು ನೇಮಿಸಿದ್ದಾರೆ. ಅದರಲ್ಲಿ ನಾವು 30-35 ಕ್ಯಾಟಗರಿ ಸೆಗ್ರಿಗೇಷನ್ ಮಾಡ್ತೀನಿ. ನನ್ನ ಹಿಂದೆ ಡಂಪಿಂಗ್ ಮಾಡಿರೋ ಡ್ರೈ ವೇಸ್ಟ್ನ ನೀವು ಆರಾಮಾಗಿ ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಸೆಗ್ರಿಗೇಷನು ನಡೀತಾ ಇದೆ, ಅದನ್ನು ನೋಡ್ಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಒಂದು ಪೆನ್ನಲ್ಲಿ 6 ಕ್ಯಾಟಗರಿ ಇರುತ್ತೆ, ಒಂದು ಟ್ಯಾಗಲ್ಲಿ 4-5 ಕ್ಯಾಟಗರಿ ಇರುತ್ತೆ, ಫಿಕ್ಸಲ್ಲಿ 3 ಕ್ಯಾಟಗರಿ ಇರುತ್ತೆ. ಸೊ ಒಂದು ವಾಟರ್ ಬಾಟ್ಲಲ್ಲೂ 3 ಕ್ಯಾಟಗರಿ ಇರುತ್ತೆ. ಇಂಥ ಒಂದು ಕ್ಯಾಲ್ಕುಲೇಷನ್ ಮಾಡಿನೇ 72 ಕ್ಯಾಟಗರಿ ಅಂತ ನಾವು ಇದು ಮಾಡಿರೋದು. ಅದರಲ್ಲಿ ನಾವು 30-35 ಕ್ಯಾಟಗರಿ ಇಲ್ಲಿ ಸೆಗ್ರಿಗೇಷನ್ ಮಾಡ್ತೀವಿ ಸರ್. ಮನೆಗಳಲ್ಲಿ ಸಾಮಾನ್ಯವಾಗಿ ತೆಂಗಿನಕಾಯಿ ಬಳಸ್ತೀವಿ. ಆ ತೆಂಗಿನಕಾಯಿನ ಹೊಡೆದಾದ್ಮೇಲೆ ಆ ತೆಂಗಿನಕಾಯಿ ಚಿಪ್ ಇರುತ್ತೆ ಅಥವಾ ಬಟ್ಟೆಗಳಿರ್ತವೆ. ಸೊ ಇಂಥವನ್ನು ಇಲ್ಲಿ ತಂದು ಕೊಟ್ಟ ಮೇಲೆ ನೀವು ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಯಾವ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಿಗೆ ಏನಾದರೂ ಕಳಿಸುವಂಥದ್ದು ಏನಾದರೂ ಮಾಡ್ತೀರಾ? ಮತ್ತು ಭಾಳಷ್ಟು ಜನ ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲೆಲ್ಲೋ ಆ ಬಾಟ್ಲಿಗಳನ್ನು ಬಿಸಾಕ್ತಾರೆ. ಅದು ನಾರ್ಮಲ್ ಡ್ರಿಂಕ್ಸ್ ಆಗಿರ್ಬೋದು, ಬೇರೆ ಥರ ಡ್ರಿಂಕ್ಸ್ ಆಗಿರ್ಬೋದು, ಅದು ಗಾಜಿನ ಬಾಟ್ಲಿಗಳು ಇರ್ತವೆ, ಬೇರೆ ಬೇರೆ ಥರದ ಬಾಟ್ಲಿಗಳು ಇರ್ತವೆ. ಸೊ ಇವುಗಳನ್ನು ಹೆಂಗೆ ಇಲ್ಲಿ ತಂದು ಕೊಡಬೇಕು ಮತ್ತು ಅದನ್ನು ನೀವು ಹೆಂಗೆ ಡಿಸ್ಪ್ಯಾಚ್ ಮಾಡ್ತೀರಿ ಅಂತ? ಸರ್, ಮುಖ್ಯವಾಗಿ ನಿಮಗೆ ನಾನು ಪ್ರಶ್ನೆಗೆ ಇಲ್ಲಿ ತೋರಿಸಿ ಕೂಡ ಉತ್ತರ ಕೊಡ್ತೀನಿ. ಇದು ಒಂದು ಟೈಮಲ್ಲಿ 2013 ನಾನು ಡ್ರೈವೇಜ್ ಕಲೆಕ್ಷನ್ ಸೆಂಟ್ರಿಗೆ ಬಂದಾಗ ಇದಕ್ಕೆ ಯಾವುದೇ ಥರ ಒಂದು ಮಾರ್ಜಿಂಗು ರೇಟು ಬೆಲೆ ಇದ್ದಿಲ್ಲ. ಆಮೇಲೆ ಒಂದು 3-3.5 ರೂಪಾಯಿ ಇದು ಪರ್ ಕಿಲೋಗೆ ಸೇಲ್ ಮಾಡ್ತಾಯಿದ್ದೆ. ಇದು ನಾವು ಟಿಪ್ಟೂರ್ಗೆ ಹೋಗುತ್ತೆ, ಕಾರ್ಬನ್ನು ಆಮೇಲೆ ಈ ಅಗರಬತ್ತಿ ಮಾಡ್ತಾರೆ. ಸೊ ಅಂಥ ಒಂದು ಸ್ಟೇಜಲ್ಲಿ ನಮಗೆ ಇವತ್ತು ಈ ಬೆಲೆ ಬಂದು 25 ರೂಪಾಯಿ ನಡೀತಾ ಇದೆ. ಸೊ ಪ್ರತಿ ಮನೆಯಲ್ಲೂ ಇದು ವೆಟ್ ವೇಸ್ಟ್ಗೂ ಬಳಸ್ಬೋದು, ಇದು ನಾನು ಇಲ್ಲ ಅಂತಿಲ್ಲ. ಬಟ್ ಕಂಪೋಸ್ಟಿಂಗ್ ಆಗೋಕ್ಕೆ ಸಮಯ ತೊಗೊಳತ್ತೆ. ಬಟ್ ಇದು ಡ್ರೈ ವೇಸ್ಟ್ಗೆ, ಕಾರ್ಬನ್ನು ಆಮೇಲೆ ಅಗರಬತ್ತಿಗೆ ಯೂಸ್ ಆಗುತ್ತೆ. ಸೊ ಈ ಥರ ಒಂದು ವಸ್ತುಗೆ ನಾವು ಒಂದು ಮಾರ್ಕೆಟಿಂಗ್ ತಂದಿದ್ದೀವಿ. ಬಟ್ ಕ್ವಾಂಟಿಟಿ 10 ಬೇಕು ಸರ್ ಇದು. ಎರಡನೇದು, ನೀವು ಡ್ರಿಂಕ್ ಬಗ್ಗೆ ಹೇಳಿದಾಗ ಈ ಬಿಯರ್ ಬಾಟ್ಲಾಗಲಿ ಬೇರೆ ಬಾಟ್ಲ್ಗಳಾಗಲಿ ಬ್ರೋಕನ್ ಆಗಿದ್ರೆ ಪೇಪರ್ ರ್ಯಾಪ್ ಮಾಡಿ ಅದರಲ್ಲಿ ಒಂದು ರೆಡ್ ಮಾರ್ಕ್ ಹಾಕಿ ಕೊಡಬೇಕು. ಸೊ ಆವಾಗ ಇದು ನಾವು ರೀಸೈಕ್ಲಿಂಗ್ ಕಳಿಸ್ಬೋದು. ಸೊ ಇದು ಒಂದು ಪ್ರೋಸೆಸ್ ಆಗುತ್ತೆ. ಅದೇ ರೀತಿಯಲ್ಲಿ ಅಲ್ಯೂಮಿನಿಯಂ ಟಿನ್ ಆಗುತ್ತೆ, ಇದೂ ಅಷ್ಟೇ ನಾವು ರೀಸೈಕ್ಲಿಂಗ್ ಕಳಿಸ್ಬೇಕು ಅಂದರೆ ಸೆಗ್ರಿಗೇಟ್ ಮಾಡಲೇಬೇಕು. ಯಾವುದೇ ವಸ್ತುವಲ್ಲಿ ಅರ್ಧಂಬರ್ಧ ಲಿಕ್ವಿಡ್ನ ಬಿಟ್ಟು ಕೊಟ್ಟರೆ ಅದು ನಮಗೆ ತುಂಬ ಸಮಸ್ಯೆ ಆಗುತ್ತೆ ಸರ್. ಅದೇ ನೆಟ್ನಲ್ಲಿ ಯೋಚನೆ ಮಾಡಿದ್ರೆ ನೋಡಿ, ಸುಮಾರು ಜಾಗ ಹಾಲಿನ ಕವರ್ ಪ್ಯಾಕೆಟ್ನ ಹೀಗೆ ಕಟ್ ಮಾಡಿಬಿಡ್ತಾರೆ. ದಯವಿಟ್ಟು ಹೀಗೆ ಕಟ್ ಮಾಡಿದ್ರೆ ಅಷ್ಟು ಪ್ಲಾಸ್ಟಿಕ್ ಕೂಡ ಭೂಮಿಗೆ ಹೋಗಬಾರ್ದು ಅನ್ನಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಆ ಪೀಸ್ ಸೈಡಲ್ಲೇ ಇರಲಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಒಣಗಕ್ಕೆ ಕೊಟ್ಬಿಡಿ. ಸೊ ಇದೂ ರೀಸೈಕ್ಲಿಂಗ್ ಹೋಗುತ್ತೆ ಸರ್. ಅಲ್ಲ, ಈ ಪ್ಲಾಸ್ಟಿಕ್ ತುದಿ ಕಟ್ ಮಾಡಿ ಕೆಳಗಡೆ ಬಿಸಾಕೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಹೌದು ಸರ್. ಇವಾಗ ನೀವು ಭೂಮಿನಲ್ಲಿ ಎಷ್ಟೇ ಅಷ್ಟು ಪೀಸ್ ಹಾಕಿದ್ರು ಅದು ರೀಸೈಕ್ಲಿಂಗು ರೀಯೂಸ್ಗೂ ಹೋಗಲ್ಲ. ಭೂಮಿನಲ್ಲಿ 500 ವರ್ಷ 50 ವರ್ಷ ಅಲ್ಲೇ ಉಳ್ಕೊಂಡಿರುತ್ತೆ. ಮತ್ತು ಅದು ರೀಸೈಕ್ಲಿಂಗ್ಗೆ ನಮ್ಮ ಕೈಗೂ ಸಿಗಲ್ಲ ಅದು. ಯಾಕಂದರೆ ಅಷ್ಟು ನೀಟಾಗಿ ಸೆಗ್ರಿಗೇಟ್ ಮಾಡುವಾಗ ಆ ಕೈಯಲ್ಲಿ ಸಿಗಲ್ಲ ಸರ್. ಅದು ಏನು ಡೇಂಜರ್ ಇದೆ ಅದರಿಂದ? ಹಾನಿಕರ ಜಾಸ್ತಿ ಇದೆ ಸರ್. ಇವಾಗ ನೀವು ಸುಮಾರು ಜನ ಏನು ಮಾಡ್ತಾರೆ, ಪ್ಲಾಸ್ಟಿಕ್ಕು, ಪೇಪರು, ಹಾಲಿನ ಕವರು ಆಗಲಿ, ಮರ ಎಲೆ ಆಗಲಿ
ಗುಡ್ಡೆ ಮಾಡಿ ಸುಟ್ಬಿಟ್ರೆ ಏನಾಗುತ್ತೆ, ಕಸ ಕಡಿಮೆ ಆಗುತ್ತೆ ಅಂತ ಅವ್ರು ತಿಳ್ಕೊಳ್ತಾರೆ. ಬಟ್ ಆ ಥರ ಕಸ ಕಡಿಮೆ ಆಗಲ್ಲ, ಇನ್ನೂ ಪೊಲ್ಯೂಷನ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಏರ್ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ, ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಮ್ಮ ಆಲ್ಮೋಸ್ಟು ಒಂದು ಸ್ವಲ್ಪ ವಾಟ್ರ್ ಕುಡಿಯುವಾಗ ಗಂಟ್ಲಲ್ಲಿ ಅದೆಲ್ಲ ನೋವು ಬರುತ್ತೆ ಸರ್. ಮತ್ತು ನೀವು ಗ್ರೌಂಡ್ ವಾಟ್ರ್ ಅಗೆದು ಬೋರ್ ಹಾಕಿದಾಗ ಅದೇ ನೀರು ವಾಪಸ್ ಬರುತ್ತೆ ಸರ್. ಈಗ ನೀವು ಹೇಳಿದ್ರಿ ಈ ಥರದ್ದೆಲ್ಲ ಕೆಲವೊಂದಿಷ್ಟು ಹಿಂಗಿಂಗ್ ರೇಟು ಹಾಗೆ ಹೀಗೆ ಅಂತೇಳಿ, ಅಂದರೆ ದುಡ್ಡು ಮಾಡ್ಕೊಳಕ್ಕೆ ಮಾಡ್ತಿದ್ದೀರಾ ಸರ್, ಹೆಂಗಿದನ? ಸರ್, ಈ ಪ್ರಶ್ನೆಗೆ ದುಡ್ಡು ಮಾಡ್ಕೋಬೇಕಾದ್ರೆ ಅದೇ ರೀತಿಯಲ್ಲಿ ಕೆಲಸನೂ ಮಾಡಬೇಕು ಸರ್, ಸಗ್ರಿಗೇಟ್ ಮಾಡಬೇಕು. ಸುಮಾರು ಜನ ಏನು ತಿಳ್ಕೊಬಿಟ್ಟಿದ್ದಾರೆ, ಬರೀ ಕಸದಿಂದ ರಸ ಮಾಡ್ಕೊಳ್ತಾರೆ, ಇವ್ರು ದುಡ್ಡು ಮಾಡ್ಕೊಳ್ತಾರೆ ಅಂತಾರೆ. ಬಟ್ ಆ ದುಡ್ಡು ಮಾಡೋಕ್ಕೂ ನಮ್ಮ ಹಿಂದೆ, ಬೆನ್ನಿನ ಹಿಂದೆ 10 ಜನ ವರ್ಕರ್ನ ಇಡಬೇಕು. ಆ ವೇಸ್ಟ್ ಪಿಕ್ಕಿಂಗ್ ಮಾಡೋನ ಹುಡುಕಿ ತಂದು ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಟ್ರೈನಿಂಗ್ ಕೊಡಬೇಕು. ಆ ಥರ ಎಲ್ಲ ಕೆಲಸ ಮಾಡಬೇಕು. ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಸುಮಾರು ಜನ ಊಟನ ಪಾರ್ಸಲ್ ತರಿಸ್ತಾರೆ, ಈ ಥರ ಬಿಸಿ ಇರಲಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಊಟ ತಿಂದ್ಬಿಟ್ಟು ಮತ್ತೆ ಅದಲ್ಲೇ ಮೂಳೆ ಆಗಲಿ ಮಿಕ್ಕಿದಾಗಲಿ ಮಡ್ಚಿಬಿಟ್ಟು ಹಂಗೆ ಬಿಸಾಕ್ಬಿಡ್ತಾರೆ. ಆ ವಾಸನೆನ ತಿನ್ಕೊಂಡು ಕುಡ್ಕೊಂಡು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್. ಎಷ್ಟು ದುಡ್ಡು ಅಂತ ಮಾಡಿಬಿಡ್ತಾರೆ ಸರ್. ಒಂದು ಸಂಬಳಕ್ಕೆ ನೀವು ಕೆಲ್ಸಕ್ಕೆ ಹೋದ್ರು ಮಿನಿಮಮ್ಮು ಇವತ್ತಿನ ಯಾವುದೇ ಒಂದು ಕೆಲಸಕ್ಕೆ, ನೀವು ಡ್ರೈವರ್ ಕೆಲ್ಸಕ್ಕೆ ಹೋಗಲಿ, ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಹೋಗಲಿ, ಮನೆ ಗುಡ್ಸಕ್ಕೆ ಹೋಗಲಿ, ತೊಳೆಯೋಕ್ಕೆ ಹೋಗಲಿ ಸರ್, 500 600 ರೂಪಾಯಿ ಸಂಬಳ ಇಲ್ಲದೆ ಯಾರು ಸರ್ ಕೆಲಸ ಮಾಡೋಕ್ಕೆ ಬರ್ತಾರೆ? ಅದಲ್ಲಿ ಈ ಕಸದಲ್ಲಿ ಕೈ ಹಾಕಿ ಕೆಲಸ ಮಾಡೋರು ತುಂಬ ಕಡಿಮೆ ಸರ್. ನಮ್ಮಂಥವ್ರಿಗೆ ನೀವು ರಸ ಅಂದ್ಬಿಟ್ಟು ಎಲ್ಲೋ ತೊಗೊಂಡೋಗಿ ಕೂರಿಸ್ಬಿಟ್ರೆ ಹೆಂಗೆ ಸರ್? ನಮ್ಮ ಕಷ್ಟನೂ ತಿಳ್ಕೋಬೇಕು. ನಮ್ಮ ಒಂದು ಹೆಲ್ತ್ ಯಾವ ಥರ ನಮಗೆ ಸಮಸ್ಯೆ ಅಂದರೆ, ಇವತ್ತು ನೋಡಿ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ ಬರೇ ಆ ಸುಟ್ಟಿರೋ ಕಸದಿಂದ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮಿಕ್ಸುವ ಕಸ ಬಿಸಾಕಿರೋದಲ್ಲಿ ಓಡಾಟ ಮಾಡಿಕೊಂಡು ಅದಲ್ಲಿ ಕೈ ಹಾಕಿ ಕೆಲಸ ಮಾಡಬೇಕಂದ್ರೆ ಎಷ್ಟು ನಮಗೆ ಹೆಲ್ತು ಇಶ್ಯೂ ಇರ್ಬೋದು, ನಮಗೆ ಯಾವ ಸರ್ಕಾರದಿಂದ ಬೆನಿಫಿಟ್ ಇದೆ ಅಂತ. ಇನ್ನು ವೇಸ್ಟ್ ಸ್ಪೀಕರ್ ಅಂದರೆ ಯಾರಿಗೆ ಗುರ್ತಿದೆ ಅಂತ ಸ್ವಲ್ಪ ಹೇಳಿ ಸರ್, ನೋಡೋಣ. ಓಕೆ, ನೀವು ಆರೋಗ್ಯದ ಪ್ರಶ್ನೆ ಎತ್ತಿದ್ದು ಒಳ್ಳೆಯದಾಯಿತು. ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತುಂಬ ಜನ, ಅವನ್ನೆಲ್ಲ ಸಪ್ರೇಟಾಗಿ ಮಾಡುವಾಗ ಅವ್ರಿಗೆ ಯಾವ ರೀತಿ ಮುಂಜಾಗ್ರತಾ ಅಥವಾ ಅಂದರೆ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಸುರಕ್ಷತೆಗಳನ್ನು ಏನೇನು ಬಳಸ್ತೀರಿ ಅಂತ? ಸರ್, ನಾವು ಮಾರ್ಕ್ಸು, ಬ್ಲೌಸ್, ಯೂನಿಫಾರ್ಮ್ ಹಾಕ್ಕೊಳ್ತೀವಿ. ಅದರ ನಂತರ ನಮಗೆ ಇದು ಬಂದು ಸೌಲಭ್ಯ ಕೊಟ್ಟಿರೋದು ನಮಗೆ ಹಸಿರುದಳ ಅಂತ NGO ಸರ್. ನಮ್ಮ ಒಂದು ಕಾಳಜಿ ತಗೊಂಡು ನಮ್ಮ ವೇಸ್ಟ್ ಸ್ಪೀಕರ್ ಕಮ್ಯುನಿಟಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ NGO. ಸೊ ಅವರು 6 ತಿಂಗಳಿಗೊಂದ್ಸತಿ ಹೆಲ್ತ್ ಕ್ಯಾಂಪ್ ಇಕ್ತಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ ಪ್ರತಿಯೊಂದು ಇಲ್ಲಿ ದುಡಿತಾ ಇರೋ ದುಡಿಮೆಯಲ್ಲಿ ನಮಗೇನು ನಮ್ಮ ಮಕ್ಕಳಿಗೆ ಓದಿಸೋಕ್ಕೆ ತುಂಬ ಕಷ್ಟ ಇದೆ ಸರ್. ಇವತ್ತು ನಾನು ನನ್ನ ಬಗ್ಗೆ ನೀವು ಕೇಳಿರೋ ಪ್ರಶ್ನೆಯಲ್ಲಿ ನಾನು ಹೇಳಬೇಕು ಅಂದರೆ, ಇವತ್ತು ಕೂಡ ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಅವ್ರ ಕಡೆಯಿಂದನೇ ಬರ್ತಾ ಇರೋದು. ನಾನು ಮಾಡ್ತಾ ಇರೋ ರೆವಿನ್ಯೂ ಕೆಲಸದಲ್ಲಿ ನನ್ನ ಸಂಬಳದಲ್ಲಿ ಅವ್ರಿಗೆ ಸೆಕೆಂಡ್ PUC ಓದ್ಸೋಕ್ಕಾಗಲ್ಲ ಸರ್. ಯಾಕಂದರೆ ಇವತ್ತು ನನ್ನ ಮಗಳು RVNM ಕಾಲೇಜು ನನ್ನ ಡ್ರೈವೇಸ್ ಕಲೆಕ್ಷನ್ ಸೆಂಟ್ರ್ ಹಿಂದೆನೇ ಓದ್ತಾ ಇದ್ದಾರೆ. ಅದಕ್ಕೂ ಸ್ಕಾಲರ್ಶಿಪ್ಪು ನನಗೆ ನನ್ನ NGO ಕಡೆಯಿಂದನೇ ಬರ್ತಾ ಇರೋದು. ನನ್ನ ಸಂಬಳ ಸಾಕಾಗುತ್ತಾ ಇಲ್ಲ ಸರ್ ನನಗೆ. ಮನ್ಸೂರ್ ಅವರೇ, ಅಂತಿಮವಾಗಿ ನನ್ನ ಕೊನೆಯ ಪ್ರಶ್ನೆ ಏನು ಅಂತ ಹೇಳಿದರೆ, BBMP ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ನಿಮ್ಮ ಥರದ್ರಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಡ್ರೈವೇಜ್ ಸೆಂಟರ್ಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿ ಪ್ರೋತ್ಸಾಹವನ್ನು ಕೊಡಬೇಕು, ಮತ್ತು ಒಟ್ಟಾರೆ ಕಸದ ನಿರ್ವಹಣೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಏನನ್ನು ನಿರೀಕ್ಷೆ ಮಾಡ್ತಿದ್ದೀರಿ ಅಂತ? ಸರ್, ಇದೂ ನನ್ನ ಒಂದು ವೈಯಕ್ತಿಕವಾಗಿ ನನ್ನ ಒಂದು ಜೀವನ ಸಾಗಿಸೋಕ್ಕೆ ಈ ಪ್ರಶ್ನೆ ಅಂತ ನಾನು ತಿಳ್ಕೊಂಡು, ನನಗಿವಾಗ ಕೇಳ್ಪಟ್ಟಿದೆ ನಮಸ್ತೆ ಸ್ಕೀಮ್ ಅಂತ ಬಂದಿದೆ ಅಂತೆ. ಅದು ಇನ್ನೂ ನಮಗೆಲ್ಲ ಲಾಗು ಅಂತೂ ಆಗಿಲ್ಲ. ದಯವಿಟ್ಟು ಅದರ ಅಡಿನಲ್ಲಿ ನಮಗೆ ತಗೊಂಡು ನಮ್ಮ ಆರೋಗ್ಯಕ್ಕಾಗಲಿ, ನಮ್ಮ ಮಕ್ಕಳ ಸ್ಕಾಲರ್ಶಿಪ್ಗಾಗಲಿ, ನಮ್ಮ ಒಂದು ಕಮ್ಯುನಿಟಿಗೆ ಏನು ಸೌಲಭ್ಯ ಇದೆ ಅಂತ ಅದರಲ್ಲಿ ನಮ್ಮನ್ನ ಒಂದು ಸ್ಪೆಷಲ್ ಕ್ಯಾಟಗರಿಯಾಗಿ ಸೇರಿಸ್ಕೊಂಡು ವೇಸ್ಟ್ ಸ್ಪೀಕರ್ ಕಮ್ಯುನಿಟಿಗೆ ಅವರು ಒಂದು ನಮ್ಮ ಹೆಲ್ತ್ ಕ್ಯಾಂಪ್ ಆಗಲಿ ವರ್ಷಕ್ಕೆ 1-2 ಸತಿ, ಆಮೇಲೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಗ್ಗೆ, ಸೊ ನಮ್ಮ ಆರೋಗ್ಯ ಮೇಲೆ, ಮತ್ತು ನಮ್ಮ ಕೆಲಸ ನಾವು ಮಾಡ್ತಾ ಇರೋ ಕೆಲಸ ನಮ್ಮಲ್ಲೇ ಇರಬೇಕು, ನಮ್ಮ ಕೈಯಲ್ಲೇ ಇರಬೇಕು. ವೇಸ್ಟ್ ಸ್ಪೀಕರ್ಗೆ, ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ವೇಸ್ಟ್ ಸ್ಪೀಕರ್ಗೆ ಅಂತ ಖಂಡಿತ ಮಾಡಿಕೊಟ್ರೆ ಈ ಒಂದು ಸೌಲಭ್ಯಕ್ಕೆ ನಾವು ಚಿರುಣಿಯಾಗಿ ಕೆಲಸ ಮಾಡ್ತೀವಿ ಸರ್. ಓಕೆ ಮನ್ಸೂರ್ ಅವರೇ, ಒಟ್ಟಾರೆ ಕಸ ನಿರ್ವಹಣೆ ಬಗ್ಗೆ ಮತ್ತು ಈ ಕಸವನ್ನು ಯಾವ ರೀತಿ ಪ್ರತ್ಯೇಕಿಸಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಿ. ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ಇದಿಷ್ಟು ಮನ್ಸೂರ್ ಅವರ ಮಾತಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಜನರ ಆರೋಗ್ಯಕ್ಕಾಗಿ ಮತ್ತು ಬೆಂಗಳೂರು ನಗರ ಪ್ರದೇಶವನ್ನು ಸುಂದರವಾಗಿಡೋದಕ್ಕಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಅದು ನಿಜ. ಯಾಕಂತ ಹೇಳಿದರೆ ಇಂಥ ಕೆಲಸವನ್ನು ಮಾಡುವಂಥದ್ದು ಅಷ್ಟು ಒಂದು ರೀತಿ ಕಷ್ಟದ ಕೆಲಸ ಅಂತಲೇ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ಗಲೀಜಿರುತ್ತೆ, ಹೊಲಸಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದಕ್ಕೆ ಒಂದು ರೀತಿ ಗಟ್ಟಿತನನೇ ಬೇಕು ಅಂತ ನಾನು ಹೇಳಿಕೆ ಬಯಸ್ತೀನಿ. ಹಾಗಾಗಿ ಸ್ಪಷ್ಟವಾಗಿ ಅವ್ರು ಕೇಳ್ಕೊಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ನಾವು ನಮ್ಮ ಮನೆಗಳಲ್ಲಿ ಯಾವ ರೀತಿ ಕಸವನ್ನು ಪ್ರತ್ಯೇಕ ಮಾಡಬೇಕು ಅಂತ. ಒಂದು ಕಡೆ ಸರ್ಕಾರ ಮತ್ತು BBMPಯ ಜವಾಬ್ದಾರಿ ಇದ್ದಾಗಲೂ ಕೂಡ ನಾವು ನಮ್ಮ ಪರಿಸರ, ನಮ್ಮ ಮನೆಯ ಆರೋಗ್ಯ ಕಾಪಾಡ್ಕೋಬೇಕು ಅಂತಿದ್ರೆ ನಮ್ಮದು ಒಂದು ಹೊಣೆಗಾರಿಕೆ ಇದೆ ಅನ್ನುವಂಥದ್ದನ್ನು ಯಾರೂ ಕೂಡ ಮರಿಬಾರ್ದು. ಹಾಗಾಗಿ ನಮ್ಮ ಮನೆಗಳಲ್ಲಿ ಈ ರೀತಿ 3 ರೀತಿಯೊಳಗಡೆ ಕಸವನ್ನು ಪ್ರತ್ಯೇಕವಾಗಿಸಿ ಕಸದ ವಾಹನಗಳಿಗೆ ಹಾಕುವಂಥದ್ದು, ಇಲ್ಲಾಂತಿದ್ರೆ ಈ ರೀತಿಯ ಡ್ರೈವ್ ಸೆಂಟ್ರಿಗೆ ತಂದು ಕೊಡುವಂಥ ಕೆಲಸವನ್ನು ಮಾಡಿದರೆ ಒಂದು ಕಡೆ ನಮ್ಮ ಆರೋಗ್ಯದ ಜೊತೆಗೆ ಸಮಾಜವನ್ನು ಸುಧಾರಿಸುವ ಮತ್ತು ಪರಿಸರವನ್ನು ಕಾಪಾಡುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮಿಂದನೂ ಕೂಡ ಶುರುವಾಗುತ್ತೆ ಅನ್ನುವಂಥದ್ದನ್ನು ಜನ ಎಲ್ಲರೂ ರೂಢಿಸ್ಕೋಬೇಕು. ಬಹುಶಃ ಈ ಸ್ಟೋರಿಯನ್ನು ನೋಡಿದ ನಂತರದೊಳಗಡೆ ನೀವು ಇವತ್ತಿನಿಂದಾನೇ ಮನ್ಸೂರ್ ಅವರು ಕೊಟ್ಟಿರ್ತಕ್ಕಂತಹ ಸಲಹೆಗಳನ್ನು ಖಂಡಿತ ಪಾಲಿಸ್ತೀರಿ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.